ಕಿತ್ಕೊಳ್ಳೋ ಚೆನ್ನಾಗಿರೋಲ್ಲ. ನೋಡಿ ಎಲ್ಲ ಚೆನ್ನಾಗಿ ಕೀಳ್ತಾವನಂತೆ ಪಾಪ ನಮ್ಮ ಹುಡುಗ. ನೋಡಿ ಇದರಲ್ಲಿ ಕೆಲವೊಂದು ಈ ಥರ ವೇಸ್ಟ್ ಸಿಗುತ್ತೆ, ಈ ಥರ ಮತ್ತು ತುಂಬ ಹರಡೋಗಿರೋವೆಲ್ಲ ಅವನ್ನೆಲ್ಲ ಕಿತ್ಕೊಳ್ಳಲ್ಲ, ಅವೆಲ್ಲ ವೇಸ್ಟ್ಗೆ. ಅಲ್ಲಿ ಆ ಕಡೆಯಿಂದ ನಮ್ಮ ಡ್ಯಾಡು ಆಯೇನು ಆಯ್ ಮಾಡ್ತಾವ್ರೆ ಎಲ್ರಿಗೂ. ಮಟನ್ ಐಟಮ್ ಮಾಡ್ತೀಯ ಬಟ್ಟಿ ಗೊಜ್ಜು ಈ ಸಲ ಮಾಡ್ಸೋಣ ಬರು. ಸೊ ಇನ್ನು ಮನೆಯವ್ರು ಬರಬೇಕು, ಅವ್ರು ಇನ್ನೂ ಬಂದಿದ್ರೆ ಇಷ್ಟೊತ್ತಿಗೆ ಇನ್ನೂ 4 ಸಲ ಆಗೋದು. ಬರ್ತಾರೆ. ನಾನು ನಮ್ಮ ಅಪ್ಪ ನಮ್ಮ ಬಾಬಿದ 3 ಜನ ಬಂದಿದ್ದೀವಿ. ಹೂವನ್ನು ಕೀಳ್ತಾವ್ರೆ, ಆದರೆ ಮಳೆ ಬರಂಗಾಗೈತೆ. ಮಳೆ ನೆನ್ಕೊಂಡೇ ಹೂವು ಕೀಳ್ತಾವ್ರೆ. ಫುಲ್ಲು ಮಳೆ ಬರ್ತಾ ಐತೆ, ಅದಕ್ಕೆಲ್ಲ ರೈನ್ಕೋಟ್ ಹಾಕೊಂತ ಇದ್ದೀವಿ. ರೈನ್ಕೋಟ್ ಹಾಕೊಂಡು ಹಂಗೆ ಕೀಳ್ತಾ ಇರೋದು. ಹಾಯ್ ಕಣ್ಣು ಇಲ್ಲಮ್ಮ ಇತ್ತು ತಿರ್ಗಂಗೆ ಸೇಮ್ ಬುಡ್ಬುಡ್ಕಲ್ಲ. ಜಿಪ್ಪಿಗೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ನೀವು ಅವಾಗಲೇ. ಸಿಕ್ಕಾಪಟ್ಟೆ ಮಳೆ, ಒಕ್ಲಾರೆ ಮಳೆ. ಓ ಬರ್ರ ಪಾಪ ಹೋಗಮ್ಮಪ್ಪ, ನಾಲ್ಕೆ ಅಡಿರ್ಲಿ ಬರ್ರ. ಅಯ್ಯೋ ಇವ್ರು ಬಿಡಂಗಿಲ್ಲ ನೋಡಿ ಕಳ್ಳ ಮನೆ. ಭಯಂಕರ ಮಳೆ, ದಪ್ಪ ದಪ್ಪ ಹನಿಗಳು. ಗೌರೀಶ್, ಈ ಮಳೆಯಲ್ಲಿ ಈ ವೆದರಲ್ಲಿ ನಿನ್ನ ಮನದಾಳದ ಮಾತು? ನನ್ನ ಮೇಲೆ ಆಣೆ ಮಾಡು, ನನ್ನ ಮೇಲೆ ಆಣೆ ಮಾಡಿ ಹೇಳು. ಈ ಮಳೆ ಗಿಳೆ ಎಲ್ಲ ನಮ್ಗೆ ಯಾಕೆ ಬೇಡ ಅಂತೀಯ? ಹಂಗೆ ಮಳೆ ಬರೋದೈತೆ ಅಲ್ಲ, ಮುಕ್ಲಾರೆ ಮಳೆ ಬರ್ತೈತೆ, ಕೆಲಸ ತಪ್ಪಿಸ್ಕೊಂಡು ಮನೆಗೆ ಹೋಗೋಣ ಅನ್ಕೊಂಡ್ರೆ ಕಣ್ಣನ್ ಬಂದು ಮಳೆನೇ ಬರ್ದಂಗೆ ಸ್ಟಾಪ್ ಆಗೋಗ್ಬಿಡೋದ? ಹೆಂಗೆ ಹಿಂಗೆ ಆಗ್ಬಿಟ್ರೆ ಹಾಂ, ಹೆಂಗಾಗ್ಬಿಟ್ರಿ? ಇನ್ನೊಂದು 4 ಸಲ ಕಿತ್ಬಿಟ್ಟು ಹೋಗ್ಬಿಡೋಣ ಅಂತ. ಇಲ್ಲಿ ಒಂದೇ ರೆಂಬೆನೆ, ಹೂ ಮಾತ್ರ 2 ಕಲರು. ಹೌ ಇಟ್ ಪಾಸಿಬಲ್? ನೋಡಿ, ಒಂದು ರೆಡ್ಡು ಒಂದು ಬಿಳಿ. ನೋಡಿ ಈಗ ತಾನೇ ಮಳೆ ನಿಂತೋಯ್ತು ಅನ್ಕೊಂಡು ಮತ್ತೆ ಮಳೆ ಸ್ಟಾರ್ಟು. ಒಂದು ಅರ್ಥವೇ ಆಗ್ತಿಲ್ಲ ಈ ವೆದರು. ಫೈನಲಿ ಹೂವಾಗೆಲ್ಲ ಕಟ್ ಮಾಡಿದ್ದಾಯಿತು. 3 ಬ್ಯಾಗ್ ಆಗಿದೆ. ಬೇಕಿಲ್ಲ ಅದಕ್ಕೆ ಎಲ್ಲ ತಲೆ ಮೇಲೆ ಎತ್ಕೊಂಬಂದ್ವಿ. ನೋಡಿ ನಾವು ಎತ್ಕೊಂಬರ್ತಾವ್ರೆ, ಇನ್ನು ಅವರೆಲ್ಲ ಬಕೆಟ್ಗಳಲ್ಲಿ ಎತ್ಕೊಂಬರ್ತಾವ್ರೆ. ಮಳೆಯಲ್ಲಿ